ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಸೀರೆ ಡ್ರೇಪಿಂಗ್ನ ಹೇಳ್ಕೊಡ್ತೀನಿ. ಅಂದರೆ ಇದು ರಿಸೆಪ್ಷನ್ಗೆ, ಪಾರ್ಟೀಸ್ಗೆ ಅಥವಾ ಮದುವೆ ಫಂಕ್ಷನ್ಸ್ಗೆ, ನಾಮಕರಣಕ್ಕೆ ಎಲ್ಲ ಸೆಲ್ಫ್ ನೀವೇ ರೆಡಿ ಆಗೋಂಥದ್ದಾದರೆ ಇದು 2 ಮಿನಿಟ್ಸಲ್ಲಿ ಮಾಡೋ ಅಂಥ ಸೀರೆ ಡ್ರೇಪಿಂಗು. ಬನ್ನಿ ಫ್ರೆಂಡ್ಸ್, ಹೇಗೆ ಅಂತ ಸ್ಟಾರ್ಟ್ ಮಾಡೋಣ. ನಾನು ಹಾಗೇ ಈ ಡ್ರೆಸ್ ಮೇಲೇ ಉಟ್ಕೊಂಡು ತೋರಿಸ್ತೀನಿ ಫಸ್ಟು. ಅದಾದಮೇಲೆ ನಾನು ನಿಮಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅದು ಹೇಗೆ ಐರನ್ ಮಾಡ್ಕೊಳೋದು, ಬಾರ್ಡರ್ ಇರೋ ಸೀರೆಗೆ ಹೇಗೆ ಐರನ್ ಮಾಡ್ಕೊಳೋದು, ಕಾಟನ್ನು, ಬಾರ್ಡರ್ ಇರೋ ಸೀರೆ ಮತ್ತು ರೇಷ್ಮೆ ಸೀರೆ ಈ ಎಲ್ಲ ಒಂದೇ ಕ್ಯಾಟಗರಿ ಬರುತ್ತೆ. ಈವನ್ ಕಾಟನ್ನು ಕೂಡ ಅದೇ ಕ್ಯಾಟಗರಿಲೇ ಬರೋದು. ಯಾಕಂದರೆ ಅದು ಸರಿಯಾಗಿ ಕುತ್ಕೊಳಲ್ವಲ್ಲ, ನೀಟಾಗಿ ಫಿನಿಶಿಂಗ್ ಕುತ್ಕೊಳಲ್ಲ ಇಲ್ಲಿ ಬಾರ್ಡರ್ಸ್ ಎಲ್ಲನೂ. ಅದನ್ನು ಹೇಗೆ ಐರನ್ ಮಾಡ್ಕೊಳೋದು, ಪ್ಲೀಟ್ಸ್ನ ಹಿಡ್ದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಈ ಸೀರೆ ತೊಗೊಂಡಿದ್ದೀನಿ. ಇದು ಬಾರ್ಡರ್ ಇರೋ ಅಂಥ ಸೀರೆ. ಇದು ಬಂದು ರೇಷ್ಮೆ ಸೀರೆ ಅಲ್ಲ, ಬಾರ್ಡ್ರ್ ಸೀರೆನೇ ತೊಗೊಂಡಿದ್ದೀನಿ. ರೇಷ್ಮೆ ಸೀರೆಗೂ ಇದೇ ಥರನೇ ಮಾಡೋ ಅಂಥದ್ದು. ಬನ್ನಿ ಫ್ರೆಂಡ್ಸ್, ಹೇಗೆ ಉಟ್ಕೊಳೋದು ಅಂತ ತೋರಿಸ್ತೀನಿ. ಮುಂಚೆ ನಾವು ಮೊದಲಿಗೆ ಯಾವುದು ಸೆರಗು ಮತ್ತು ಯಾವುದು ಫ್ರಂಟು ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು. ಇದು ಫಸ್ಟ್, ಅಂದರೆ ಮೊದಲನೇ ಇಂಚು ಹಿಡಿಯೋಂಥದ್ದು. ಇಲ್ಲಿ ನಾವು ಅಳತೆ ನೋಡ್ಕೋಬೇಕು. ಇದು ಒಂದು ಟರ್ನ್ ಆಯಿತು ಅಲ್ವಾ? ಇಲ್ಲಿಗೆ ನಾವೊಂದು ಪಿನ್ ಹಾಕೋಬೇಕು. ಈಗ ಪಿನ್ ಹಾಕೊತಾ ಇದ್ದೀನಿ, ಇದು ಅಳತೆ ಗೊತ್ತಾಗ್ಲಿ ಅಂತ. ಇದಾದ್ಮೇಲೆ ಮಧ್ಯದೆಲ್ಲ ಹಾಗೆ ಬಿಟ್ಕೊಡ್ಬೇಕು. ಅಂದರೆ ಇದೆಲ್ಲ ಹಾಗೆ ಬಿಟ್ಕೊಬಿಟ್ಟು ಮತ್ತು ನಾವು ಸೆರ್ಗಿ ಎಷ್ಟು ಹಾಕೊತೀವಲ್ಲ, ಈಗ ಸುಮ್ಮನೆ ರ್ಯಾಂಡಮ್ ಆಗಿ ಹಿಡ್ದು ನೋಡಬೇಕು ನಮ್ಗೆ ಅಳತೆ ಎಷ್ಟು ಬೇಕು ಅಂತ. ನೋಡಿ ಫ್ರೆಂಡ್ಸ್, ನನಗೆ ಇಷ್ಟು ಸಾಕು, ಅಳತೆ ಇಷ್ಟಿರಲಿ. ಈಗ ಇಲ್ಲಿಗೆ ಒಂದು ಪಿನ್ ಹಾಕೊತೀನಿ. ಈಗ ಇಲ್ಲಿಗೆ ಒಂದು ಪಿನ್ ಹಾಕೊಂಡಿದ್ದೀನಿ. ಮತ್ತೆ ಇದು ಇಲ್ಲಿ ಹೀಗೆ ಬರಬೇಕು, ಅಂದರೆ ಇದು ಬಾರ್ಡರ್ ಕಾಣಿಸ್ಬೇಕು. ಈಗ ಬಂದು ಇಲ್ಲಿಗೆ ಬಾರ್ಡರ್ ಕಾಣಿಸ್ಬೇಕು, ಈ ರೀತಿ ಬಾರ್ಡರ್ ಕಾಣಿಸ್ಬೇಕು. ನೀಟಾಗಿ ಇಡ್ತಿ ಹಾಕೋಬೇಕು. ಇದು ಕಾಣಿಸ್ಬೇಕಲ್ಲ, ಇಲ್ಲಿವರೆಗೂ ಇಲ್ಲಿಗೆ ಒಂದು ಪಿನ್ ಹಾಕೊಳ್ಳೋಣ. ಈಗ ಹಾಕೊಂಡಿದ್ದೀನಿ, ಇಷ್ಟಾಯಿತು. ಇವಾಗ ನಾವು ಪ್ಲೇಟ್ಸ್ನ ಹಿಡಿಯೋದನ್ನ ಸ್ಟಾರ್ಟ್ ಮಾಡೋಣ. ನಾವು ನಾರ್ಮಲಾಗಿ ಯಾವ ರೀತಿ ಹಿಡಿತೀವೋ ಸಾರೀಸ್ಗೆಲ್ಲ ಅದೇ ರೀತಿ ಹಿಡಿಬೋದು. ಒಬ್ರೊಬ್ರಿಗೆ ಚಿಕ್ಕ ಪ್ಲೇಟ್ ಇಷ್ಟ ಆಗುತ್ತೆ, ಒಬ್ರೊಬ್ರಿಗೆ ದೊಡ್ಡ ಪ್ಲೇಟ್ ಇಷ್ಟ ಆಗುತ್ತೆ. ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ, ನಿಮಗೆ ಎಷ್ಟು ದೊಡ್ಡ ಪ್ಲೇಟ್ ಹಿಡಿಬೇಕು ಅಂತ. ನಾನಿಲ್ಲಿ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಮೀಡಿಯಮ್ ಆಗಿ ಇರೋಂಥ ಪ್ಲೇಟ್ಸ್ನ ಹಿಡಿತಾ ಇದ್ದೀನಿ. ನೋಡಿ, ಇದು ಒಂದು ಅಡಿ ಅಷ್ಟು ಬಿಟ್ಕೊಂಡ್ಬಿಡೋಣ, ಯಾಕಂದರೆ ಇದು ಒಳಗೆ ಹೋಗುತ್ತೆ. ಇದು ಈಗ ಇಷ್ಟು ಮಾತ್ರ ಹಿಡ್ದಿದ್ದೀನಿ. 1 2 3 4 5 6 7 ಬಂದಿದೆ. ಈ 6th ಮಾತ್ರ ನಮಗೆ ಐಡಿಯಲ್ ಆಗಿ ಬೇಕಾಗಿರೋದು, ಅಂದರೆ ಮಿನಿಮಮ್ ಬೇಕಾಗಿರೋ ಅಂಥದ್ದು 6. ಅದಕ್ಕೇ ಈ 2 ಪ್ಲೇಟ್ ಇದೆಯಲ್ಲ, ಫಸ್ಟ್ 2 ಪ್ಲೇಟ್ ಇದೆಯಲ್ಲ, ಅದನ್ನು ಒಂದು ದೊಡ್ಡ ಪ್ಲೇಟಾಗಿ ಮಾಡ್ಕೊಂಬಿಡೋಣ. ಅದು ಇಲ್ಲಿಗೆ ಕರೆಕ್ಟಾಗಿ ಕವರ್ ಆಗಂಗೆ ಮಾಡಿಕೊಂಡ್ರೆ ಕ್ಲೀನಾಗಿ ಕುತ್ಕೊಳುತ್ತೆ. ನೋಡಿ, ಇಲ್ಲಿಗೆ ಇನ್ನು ಕೂತಿದೆ, ಇಲ್ಲಿಗೆ ಕರೆಕ್ಟಾಗಿ ಕುತ್ಕೊಳುತ್ತೆ. ನೋಡಿ, ಇದು ದೊಡ್ಡ ಪ್ಲೇಟು, ಇನ್ನೆಲ್ಲ ಚಿಕ್ಕ ಚಿಕ್ಕ ಪ್ಲೇಟ್ಸು ಒಂದೇ ಸಮನೆ ಇದೆ. ಇನ್ನು ನೆರಿಗೆ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿಗೊಂದು ಪಿನ್ ಹಾಕೋಬಿಡೋಣ.
ನೋಡಿ ಇಲ್ಲಿ ಒಂದೊಂದು ಕ್ಲಿಪ್ಸ್ ಹಾಕೊತಾ ಬರ್ತೀನಿ. ಇಲ್ಲಿ ಕೆಳಗಡೆ ಹೆಚ್ಚು ಕಮ್ಮಿ ಬಂದರೂ ಪರವಾಗಿಲ್ಲ, ಮೇಲ್ಗಡೆ ಮಾತ್ರ ಕರೆಕ್ಟಾಗಿರಬೇಕು. ಇಲ್ಲಿ ಒಂದು ಕ್ಲಿಪ್ ಹಾಕೊತೀನಿ. ಈಗ ನೆರಿಗೆದು ಎಲ್ಲ ಮುಗ್ದಿದೆ. ಈಗ ಈ ಕಡೆ ಹಾಕೊಂತೀವಲ್ಲ ಸೆರಗು, ಅದನ್ನ ಡ್ರೇಪ್ ಮಾಡಿಯೋ ಅಷ್ಟಗ್ಲನೇ ಇಟ್ಕೊತೀನಿ. ಫಸ್ಟ್ ಈ ಕಡೆ ಬರಬೇಕಲ್ಲ, ಅದಕ್ಕೋಸ್ಕರ ಹಿಂಗೆ ತಗೊತೀನಿ. ಈಗ ಫಸ್ಟ್ ಒನ್ ಸ್ವಲ್ಪ ದೊಡ್ಡಗಿರ್ಬೇಕು, ಇನ್ನೆಲ್ಲ ಕಡಿಮೆ ಇದ್ರೂ ನಡೆಯುತ್ತೆ. ಮತ್ತೆ ಲಾಸ್ಟ್ ಒನ್ ಕೂಡ ಸ್ವಲ್ಪ ದೊಡ್ಡದಾಗಿರ್ಬೇಕು, ಬಾರ್ಡರ್ ಅಷ್ಟೇ ಇರಬೇಕು. ಈಗ ಇಲ್ಲೊಂದು ಪಿನ್ ಹಾಕೊಳ್ಳೋಣ. ಈಗ ಬಂದಿದೆ. ಈಗ ಇದೇ ಪಿನ್ನ ಹಾಕೊಂತೀನಿ, ಇದೇ ಅಳತೆಗೆ. ಇದನ್ನ ಇಲ್ಲಿ ಹಾಕ್ಕೊಂಡ್ರೆ ನೋಡಿ ಇದೆಲ್ಲ ಸರಿಗಿದೆ. ಈಗ ಇದನ್ನು ಹಾಕೊತಾ ಇದ್ದೀನಿ. ಇಲ್ಲೆಲ್ಲಿ ಪಿನ್ ಹಾಕಿದ್ದೀವಲ್ಲ ಅದನ್ನ ಇಲ್ಲಿ ಹಾಕೊತಿದ್ದೀನಿ. ಇದಿಷ್ಟು ಅಗಲನೇ ಇದೆ ಬಾರ್ಡ್ರು, ಅದಕ್ಕೆ ಅಷ್ಟು ಅಗಲನೇ ಬಿಟ್ಕೊಂಡಿದ್ದೀನಿ. ಈಗ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಇದೆಲ್ಲನೂ. ನಾವು ಸ್ಟೆಪ್ ಬೈ ಸ್ಟೆಪ್ನ ಕುಂಡಿಸ್ಕೋಬೇಕು. ನೋಡಿ ಇವಾಗ ಇದನ್ನು ನಾನು ಕುಂಡಿಸ್ಕೊಂಡಿದ್ದೀನಿ ಈ ರೀತಿ. ಇದು ಹೀಗೆ ಇರಲಿ. ಇದು ಕುಂಡಿಸ್ಕೊಂಡ್ಮೇಲೆ ಇಲ್ಲೆಲ್ಲ ಪಿನ್ ಹಾಕೊತ ಬರಬೇಕು. ಅಂದರೆ ನೀವು ಎರಡು ಸೇರಿಸಿ ಬೇಕಾದರೂ ಹಾಕೊಬೋದು, ಅಥವಾ ಒಂದೊಂದೇ ಹಾಕೋಬೋದು, ಒಂದೊಂದಕ್ಕೂ ಒಂದೊಂದು. ನಾನಿಲ್ಲಿ ಎರಡು ಸೇರಿಸಿ ಒಂದು ಹಾಕೊತೀನಿ. ಯೂಸ್ ಮಾಡಿ ನೋಡಿ ಹಾಕೊಂಡಿದ್ದೀನಿ ನಾನೀಗ. ಈಗ ಇದನ್ನು ಯಾವ ರೀತಿ ನಾವು ಹಾಕೊಂಡಿದ್ದೀವಲ್ಲ ಅದೇ ರೀತಿ ಐರನ್ ಮಾಡ್ತಾ ಬರೋಣ. ಅಥವಾ ಶರ್ಟ್ ಯಾವುದೇ ಆಗಲಿ ನೀವು ಒಂದು ವೈಟ್ ಕಾಟನ್ ಹಾಕೊಂಡೆ ಐರನ್ ಮಾಡಬೇಕು. ನೀವು ಐರನ್ ಪ್ಯಾಡ್ ಮೇಲೆ ಐರನ್ ಮಾಡಿದ್ರು ಅಷ್ಟೇ, ಐರನ್ ಸ್ಟ್ಯಾಂಡ್ ಮೇಲೆ ಐರನ್ ಮಾಡಿದ್ರು ಅಷ್ಟೇ. ನೀವು ಒಂದು ಕಾಟನ್ದು ಹಾಕೊಂಡೇ ಇರಬೇಕು. ಯಾಕಂದರೆ ವೈಟ್ ಕಾಟನ್ ಯಾವುದೂ ಬಿಟ್ಕೊಳಲ್ಲ, ಸೀರೆಗಾಗಲಿ ಬಟ್ಟೆಗಳಿಗಾಗಲಿ ಕಲರ್ ಬಿಟ್ಕೊಳತ್ತಲ್ಲ, ಆ ರೀತಿ ಬಿಟ್ಕೊಳಲ್ಲ. ಅದರಿಂದ ಹೇಳ್ತಾ ಇದ್ದೀನಿ, ಒಂದು ವೈಟ್ ಕಾಟನ್ ಮೇಲೇ ಯಾವುದೇ ಸೀರೆ ಅಥವಾ ಬಟ್ಟೆಗಳನ್ನ ಐರನ್ ಮಾಡಬೇಕು. ಈಗ ನಾನು ಸೆರಗಿ ಇಟ್ಕೊಂಡಿದ್ದೀನಿ. ಈಗ ಹೀಟ್ ಆಗೋವರೆಗೂ, ಹೀಟ್ ಆದಮೇಲೆ ನಾನು ಐರನ್ ಮಾಡ್ತಾ ಹೋಗ್ತೀನಿ. ಮತ್ತು ಇನ್ನೊಂದು, ಹೀಟ್ ಮಾಡಬೇಕಾದ್ರೆ ಮುಂಚೆ ನೀವು ಫಸ್ಟು ಚೆಕ್ ಮಾಡಬೇಕು ಈ ರೀತಿ ಒಂದು ಕಡೆ ಐರನ್ ಮಾಡಿ, ಇದು ಓಕೆನಾ ನಮ್ಮ ಸೀರೆಗಳಿಗೆ, ಇದು ಮ್ಯಾನೇಜ್ ಆಗುತ್ತಾ ಅಂತ. ಇಲ್ಲೆಲ್ಲ ಟೋನ್ಸ್ಗಳು ಕೊಟ್ಟಿರ್ತಾರೆ, ಉಲ್ಲನ್ನು, ರಯಾನು, ಸಿಲ್ಕು ಅಂತ. ಬಟ್ ಸಿಲ್ಕ್ಗೆ ಯಾರು ಇಟ್ಕೊಬೇಡಿ, ರಯಾನ್ಗೆ ಇಟ್ಕೊಳ್ಳಿ ಸಾಕಾಗುತ್ತೆ. ಅಥವಾ ನೈಲಾನ್ಗೆ ಇಟ್ಕೊಳ್ಳಿ. ನೈಲಾನ್ ಏನಷ್ಟು ಇದಲ್ಲ, ಬಟ್ ರಯಾನ್ಗೆ ಇಟ್ಕೊಳ್ಳಿ, ಅದು ಸೆಕೆಂಡ್ ಇದಕ್ಕೆ ಬರುತ್ತೆ. ಸಿಲ್ಕ್ ಅಂದರೆ ಥರ್ಡ್ಗೆ ಬರುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಐರನ್ ಮಾಡೋಣ. ಇವಾಗ ಇದು ಸೆರಗ್ ಪಾರ್ಟ್, ಅಂದ್ರೆ ನಾವಿಲ್ಲಿ ಹಾಕೊಂತೀವಲ್ಲ ಅದು. ಆಯ್ತು. ಹೀಗೆ ಇಟ್ಕೊಂಡು ಐರನ್ ಮಾಡಬೇಕಾಗುತ್ತೆ. ನೋಡಿ ಇವಾಗ ಇದಾಗಿದೆ. ಇದು ಹೀಗೆ ಕುಂತ್ಕೊಳುತ್ತೆ. ಸೈಡ್ಗೆ ಇಡೋಣ ಇದನ್ನ.
ನೆರಿಗೆ ಪಾಟ್ ಹಿಡಿದಿದ್ದೀನಿ ನಾನೀಗ. ನೆರಿಗೆ ಪಾಟ್ನ ನಾನು ಇವಾಗ ಐರನ್ ಮಾಡ್ತಾ ಬರ್ತೀನಿ. ಇದರಲ್ಲಿ ಕಾಲ್ ಇಂಚ್ ಬಿಟ್ಟು ಕೂಡ ನೀವು ಐರನ್ ಮಾಡ್ಬೋದು, ಅಥವಾ ಒಂದೇ ಸಮ ಹಿಡ್ದು ಕೂಡ ಐರನ್ ಮಾಡ್ಬೋದು ನೀವು. ಬನ್ನಿ. ಮತ್ತೆ ಹಿಂದೆಗಡೆ ಇಲ್ಲಿ ಬರುತ್ತಲ್ಲ, ಈ ಸೈಡನ್ನು ಅಷ್ಟೇನೆ. ಈಗ ನಾನು ಇಲ್ಲೊಂದು ಪಿನ್ ಆಲ್ರೆಡಿ ಹಾಕೊಂಡಿದ್ದೆ, ಇಲ್ಲೊಂದು ಪಿನ್ ಹಾಕಿದ್ದೀನಿ, ಮತ್ತೆ ಇಲ್ಲೊಂದು ಪಿನ್ ಹಾಕಿದ್ದೀನಿ. ಇದು ಅಲ್ಗಾಡಬಾರ್ದು ಅಂತ. ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಡ್ರೇಪ್ ಮಾಡ್ಕೊಳೋದು ಅಂತ. ಫ್ರೆಂಡ್ಸ್, ಇವಾಗ ನಾನು ಸ್ಯಾರಿ ಎಲ್ಲ ಡ್ರೇಪ್ ಮಾಡ್ಕೊಂಡು ಬಂದಿದ್ದೀನಿ, ತೋರಿಸ್ತೀನಿ ನಿಮಗೆ. ನೋಡಿ, ಇನ್ನು ಪಿನ್ಸ್ಗಳು ಹಾಗೇ ಇದ್ದಾವೆ. ಮತ್ತು ಇಲ್ಲಿ ಸ್ಯಾರಿ ನೆರಿಗೆಗೆ ಹಾಕೊಂಡಿದ್ನಲ್ಲ ಪಿನ್ನು ಹಾಗೆ ಇದೆ. ಇಲ್ಲಿ ಕೆಳಗಡೆ ಹಾಕೊಂಡಿದ್ನಲ್ಲ ಪಿನ್ನು ಅದನ್ನು ತೆಗ್ದಿದ್ದೀನಿ. ಯಾಕಂದರೆ ಅದು ಈ ರೀತಿ ಎಳ್ಕೊತಾ ಇತ್ತು ಈ ಥರ ಎಳ್ಕೊತಿರೋದ್ರಿಂದ ಒಂದು ತೆಗ್ದಿದ್ದೀನಿ ಅಷ್ಟೇ. ಇನ್ನೆಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ. ತೋರಿಸ್ತೀನಿ. ಇದು ಸ್ಯಾರಿ ಡ್ರೇಪ್ ಎಲ್ಲ ಆದಮೇಲೆ ನಾವು ಪಿನ್ನ ರಿಮೂವ್ ಮಾಡಬೇಕು. ಇವಾಗ ಸ್ಯಾರಿ ಎಲ್ಲ ಡ್ರೇಪ್ ಆಗಿದೆ ನೋಡಿ. ಇದು ಬಾರ್ಡ್ರು ಕೂಡ ಚೆನ್ನಾಗಿದೆ. ಇವಾಗ ಈ ಪಿನ್ನ ರಿಮೂವ್ ಮಾಡ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ಮಧ್ಯಕ್ಕೆ ಕೂತಿದೆ ಅಲ್ವಾ, ಮಧ್ಯಕ್ಕೆ ಕೂತಿದೆ ಇದು. ಮತ್ತೆ ಮುದ್ದನೂ ಕೂಡ ಕರೆಕ್ಟ್ ಆಗಿದೆ. ಮತ್ತೆ ಈ ಬಾರ್ಡರ್ ಚೆನ್ನಾಗಿ ಕೂತಿದೆ. ಮತ್ತೆ ಇದು ಇವಾಗ ಈ ಪಿನ್ನು ಮತ್ತೆ ಈ ಪಿನ್ನು ರಿಮೂವ್ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್ ಡ್ರೇಪ್ ಮಾಡೋ ಅಂಥ ಸ್ಯಾರಿ. ಇದೇನು ಕಷ್ಟ ಇಲ್ಲ ಫ್ರೆಂಡ್ಸ್, ಒಂದು 2-3 ಸರಿ ಟ್ರೈ ಮಾಡಿ. ನೀವು ಇದು ಐರನ್ ಮಾಡಿ ಆದಮೇಲೆ ಯಾವ್ದಾರು ಹಗ್ಗದ ಮೇಲೆ ಹಾಕ್ಕೊಬೋದು, ಅಥವಾ ಫೋಲ್ಡ್ ಮಾಡಿಡ್ಬೋದು. ಅದು ಪಿನ್ ಹಾಕಿರೋದ್ರಿಂದ ಯಾವುದೇ ರೀತಿ ಏನೂ ಆಗಲ್ಲ. ಫೋಲ್ಡ್ ಮಾಡಿಡ್ಬೋದು. ಮತ್ತು ಅದ್ರ ಮೇಲೆ ಏನು ಭಾರ ಇಡಬಾರ್ದು ಅಷ್ಟೇನೆ. ಎಲ್ಲ ಬಟ್ಟೆಗಳು ಆದಮೇಲೆ ಲಾಸ್ಟಿಗೆ ಮೇಲೆ ಇಟ್ಬಿಟ್ಟು ಸೂಟ್ ಕೇಸಲ್ಲಿ ಬೇಕಾದ್ರೂ ಹಾಕೊಂಡು ತೊಗೊಂಡು ಹೋಗ್ಬೋದು. ಒಂದಿನ ಮುಂಚೆ ಮಾಡಿದ್ರೆ ಬೆಟರ್ ಅನಿಸುತ್ತೆ, ಎಲ್ಲಾದ್ರೂ ಫಂಕ್ಷನ್ಸೇ ಮದುವೆಗಳಿಗೆ ಹೋಗ್ಬೇಕಾದ್ರೆ ಮಾಡಬೇಕಾದ್ರೆ. ಅಷ್ಟೇ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.